ಜುಲೈ ಗಂಡು ಮಕ್ಕಳಲ್ಲಿ ಹೇಳಬೇಕು ಅಂದರೆ ಅವರು ತುಂಬ ಎಮೋಷ್ನಲ್ಲು. ಅವರು ಒಂದು ದುಃಖ, ಆ ಬೇಜಾರು ಅದನ್ನೆಲ್ಲ ಗಂಡು ಮಕ್ಕಳು ಕೋಪದ ರೂಪದಲ್ಲಿ ತೋರಿಸ್ತಾ ಇರ್ತಾರೆ ಹೊರಗಡೆ. ಸೊ ಜುಲೈ ಹೆಣ್ಮಕ್ಳಿಗೆ ಇನ್ನೇನಿಲ್ಲ, ಸೇಮ್ ಅಲ್ಲ. ಇನ್ನು ಆಗಸ್ಟ್ ಮಂತ್ ಅವ್ರಿಗೆ ಗಂಡು ಮಕ್ಕಳಿಗೆ ಎಸ್ಪೆಷಲಿ ಅವರು ಎಫರ್ಟ್ಸ್ಗೆ ರಿಸಲ್ಟ್ ಬೇಗ ಬರಲ್ಲ. ಅವು ಎಲ್ಲಿವರೆಗೂ ಸೆಕೆಂಡ್ ಹಾಫ್ ಲೈಫ್ವರೆಗೂ 48, 50, 52 ಬರೋಷ್ಟರಲ್ಲಿ ಏನೇನು ಎಫರ್ಟ್ಸ್ ಹಾಕಿದ್ರಲ್ಲ ಅದೆಲ್ಲ ಕೂತ್ ಕಡೆ ಬರ್ತಾ ಇರುತ್ತೆ. ಆಗಸ್ಟ್ ಹೆಣ್ಮಕ್ಳಿಗೆ ಎನಿಥಿಂಗ್ ಡಿಫ್ರೆಂಟ್? ಹೌದು, ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ಸ್ವಲ್ಪ ಉಲ್ಟಾ ಈ ಪ್ರೋಸೆಸ್ಗೆ ಉಲ್ಟಾ ಇರ್ತಾರೆ. ಅವ್ರಿಗೂ ರಿಸಲ್ಟ್ ಬರೋದಿಲ್ಲ, ಅವರು ಕಷ್ಟಪಡಬೇಕು, ಇವೆಲ್ಲ ಇರುತ್ತೆ. ಬಟ್ ಮೊಂಡುತನ ಜಾಸ್ತಿ ಇರುತ್ತೆ, ಮೊಂಡು. ಸೆಪ್ಟೆಂಬರ್ ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನನಗೆ ಖುಷಿ, ಫೇವ್ರೇಟ್ ಮಂತ್ ಅವರು ನನಗೆ ಅನ್ನೋದಕ್ಕಿಂತ ಜಸ್ಟ್ ಜನ್ರಲಾಗಿ. ಈ ಹೆಣ್ಮಕ್ಳು ಹೆಂಗಿರ್ತಾರೆ ಅಂದರೆ ನಾನು ಜನ್ರಲಾಗಿ ಹೇಳ್ತೀನಿ, ಯಾವುದೇ ಜಾತಕ ಬಂದರೆ ಸೆಪ್ಟೆಂಬರ್ ಮಂತ್ ಆದರೆ ಕಣ್ಣು ಮುಚ್ಕೊಂಡು ಮಾಡ್ಕೊಂಬಿಡಿ ಅಂತ. ಯಾಕಂದರೆ ಅವರು ಫ್ಯಾಮ್ಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಗಂಡು ಮಕ್ಕಳು ಮನೆಗೆ ಮಾರಿ ಊರಿಗೆ ಉಪಕಾರಿ. ಹೆಂಡತಿಗೆ ಎಸ್ಪೆಷಲಿ ಸ್ಪಂದಿಸಲ್ಲ, ಅಮ್ಮನಿಗೆ ತುಂಬ ಅಟ್ಯಾಚ್ ಆಗಿರ್ತಾರೆ ಅವರು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.